ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ರೀತಿ ಸಾಸ್ಗಳನ್ನು ಬಳಸ್ತೀರಿ ಅಲ್ವಾ? ಅದು ಖಾಲಿ ಆದಮೇಲೆ ಅದರ ಬಾಟಲ್ನ ಏನು ಮಾಡ್ತೀರಾ? ಹಾಗೆ ಸುಮ್ಮನೆ ಬಿಸಾಕ್ಬಿಡ್ತೀರಾ. ಆದರೆ ಇವತ್ತಿನ ಈ ವಿಡಿಯೋ ನೀವು ನೋಡಿದ ಮೇಲೆ ಆ ಬಾಟಲ್ನ ಬಿಸಾಕೋದು ಬದಲಿಗೆ ಈ ತರಹ ಉಪಯೋಗಿಸ್ತೀರಾ. ಬನ್ನಿ ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸಾಸ್ ಖಾಲಿ ಆದ ತಕ್ಷಣ ಬಾಟಲನ್ನು ನೀಟಾಗಿ ತೊಳೆದಿಟ್ಕೊಂಡ್ಬಿಡಿ. ಆನಂತರ ನೋಡಿ, ಹೀಗೆ ಕ್ಯಾಪ್ಗೂ ಬಾಟಲ್ನ ಒಳಗಡೆಗೆ ಮಧ್ಯ ಒಂದು ನಾಬ್ ಥರ ಇರುತ್ತಲ್ವ, ಅದನ್ನು ಚಾಕುನ ಸಹಾಯದಿಂದ ನೀವು ತೆಗಿಬೇಕಾಗತ್ತೆ. ಇದನ್ನು ತೆಗೆದುಬಿಟ್ಟು ನೀಟಾಗಿ ನೀರು ಹಾಕಿ ತೊಳೆದು ಒಣಗಿಸಿ ಇಟ್ಕೋಬೇಕು. ಈಗ ಇದ್ರ ಒಳಗಡೆಗೆ ನಾನು ರಂಗೋಲಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ನಾವು ಮನೆ ಮುಂದೆ ಪ್ರತಿದಿನ ರಂಗೋಲಿ ಬಿಡ್ತೀವಿ ಅಲ್ವಾ? ಯಾರಿಗೆ ಈ ರೀತಿ ರಂಗೋಲಿ ಕೈಯಿಂದ ಎಳೆಗಳನ್ನು ಬಿಡೋಕೆ ಬರೋದಿಲ್ವೋ ಅವರು ಈ ಬಾಟಲನ್ನು ಉಪಯೋಗಿಸಿ ರಂಗೋಲಿಯನ್ನು ಬಿಡಬಹುದು. ಬನ್ನಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ತೊಳೆದು ಒಣಗಿರುವಂತಹ ಬಾಟಲ್ನ ಒಳಗಡೆಗೆ ನೀವು ರಂಗೋಲಿ ಪುಡಿಯನ್ನು ತುಂಬಿಕೊಳ್ಬೇಕಾಗತ್ತೆ. ಒಂದು ಚಿಕ್ಕ ಸ್ಪೂನಿನ ಸಹಾಯದಿಂದ ಇದ್ರ ಒಳಗಡೆಗೆ ರಂಗೋಲಿ ಪುಡಿಯನ್ನು ಹಾಕಿ ಇಟ್ಕೋಬಹುದು. ಅರ್ಧದಿಂದ ಮುಕ್ಕಾಲು ಬಾಟಲ್ವರೆಗೂ ಒಂದೇ ಸಲಕ್ಕೆ ತುಂಬಿ ಇಟ್ಕೋಬಹುದು. ಪ್ರತಿದಿನ ಉಪಯೋಗಿಸೋದಕ್ಕೆ ಆಗುತ್ತೆ. ನೋಡಿ, ಹೀಗೆ ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ನಾಬ್ ಇತ್ತಲ್ವ, ಅದನ್ನು ಹಾಕಿ ಬಾಟಲ್ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಹೀಗೆ ರಂಗೋಲಿ ಪುಡಿಯನ್ನು ಹಾಕುವಾಗ ಬಾಟಲ್ ಪೂರ್ತಿಯಾಗಿ ಒಣಗಿರಬೇಕು. ಸ್ವಲ್ಪವೇ ಹಸಿ ಇದ್ದರೂ ಕೂಡ ರಂಗೋಲಿ ಫ್ರೀ ಫ್ಲೋ ಆಗಿ ಬೀಳೋದಿಲ್ಲ. ಈಗ ನೋಡಿ, ಇದರಿಂದ ನೀವು ಎಲ್ಲಿ ರಂಗೋಲಿಯನ್ನು ಹಾಕಬೇಕೋ ಅಲ್ಲಿ ಈ ತರಹ ಬೇಕಾದ ಡಿಸೈನ್ ಮಾಡ್ತಾ ಹೋದರೆ ಆಯಿತು. ಎಷ್ಟು ಸುಲಭವಾಗಿ ಇದರಿಂದ ರಂಗೋಲಿ ಬೀಳ್ತಾ ಬರುತ್ತೆ. ರಂಗೋಲಿ ಹಾಕೋದಕ್ಕೆ ಬರೋರಿಗೆ ಅರೆ ಇಷ್ಟೆಲ್ಲ ಯಾಕೆ ಮಾಡೋದು ಬೇಕು ಅನ್ನಿಸ್ಬಹುದು. ಆದರೆ ಯಾರಿಗೆ ರಂಗೋಲಿ ಎಳೆಗಳನ್ನು ಬಿಡೋದಕ್ಕೆ ಬರೋದಿಲ್ವೋ ಅವರಿಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಿಮಗೇನಾದರೂ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ನೀವು ನಮ್ಮ ಚಾನಲ್ನ ನೋಡಿ. ತುಂಬ ವಿಧಗಳಲ್ಲಿ ರಂಗೋಲಿಯನ್ನು ಹಾಕೋದು ನಾವು ತಿಳಿಸ್ಕೊಟ್ಟಿದ್ದೀವಿ. ಖಾಲಿ ಬಾಟಲಿಂದ ಇರಬಹುದು, ಖಾಲಿಯಾಗಿರುವಂತಹ ಪೆನ್ನಿಂದ ಇರಬಹುದು, ಜಾಮ್ ಬಾಟಲಿಂದ, ರಟ್ಟಿನ ಪೀಸಿಂದ, ಇವುಗಳೆಲ್ಲವನ್ನೂ ಬಳಸಿ ರಂಗೋಲಿಯನ್ನು ಬಿಡಿಸಬಹುದು. ಇದೊಂದು ಸರಳ ಉಪಾಯ ಅಲ್ವಾ? ಖಾಲಿಯಾಗಿರುವಂತಹ ಸಾಸ್ ಬಾಟಲ್ ತುಂಬ ನೀವು ರಂಗೋಲಿಯನ್ನು ತುಂಬಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಗ್ಗೆ ನೋಡಿ ಬೇಗನೆ ಈ ರೀತಿ ಹೊಸ್ತಿಲ ಮೇಲಾಗಲಿ ಅಂಗಳದಲ್ಲಾಗಲಿ ರಂಗೋಲಿಯನ್ನು ನೀವು ಬಿಡಿಸಬಹುದು. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವ, ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ. ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ. ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ, ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ. ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸಬಹುದು, ದಬ್ಬಣ ಉಪಯೋಗಿಸಬಹುದು. ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ. ಬಿಸಿ ಮಾಡೋವಾಗ ಹುಷಾರಾಗಿ ಮಾಡಿ, ಕೈ ಸುಡಬಹುದು. ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ. ನೋಡಿ, ಈಗ ಈ ಕ್ಯಾಪ್ ಚಿಕ್ಕ ತೂತಾಗಿದೆ.
ಇನ್ನು ನೋಡಿ, ಫ್ರೂಟ್ ಜಾಮ್ಗಳನ್ನಂತೂ ನಾವು ತರ್ತಾನೆ ಇರ್ತೀವಿ ಅಲ್ವಾ. ಅದರಲ್ಲಿರುವಂತಹ ಜಾಮ್ ಎಲ್ಲ ಖಾಲಿ ಆದಮೇಲೆ ಇಂತಹ ಬಾಟಲಿಯನ್ನು ಏನು ಮಾಡ್ತೀರಾ? ಕೆಲವೊಮ್ಮೆ ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ತೀವಿ. ಆದರೆ ನಾನಿವತ್ತು ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದ್ರೂ ಸೂಪರ್ ಆಗಿದೆ. ಮೊದಲಿಗೆ ಈ ಬಾಟಲಿ ಮೇಲಿರುವಂತಹ ರ್ಯಾಪರನ್ನು ತೆಗೀರಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿ. ಹಾಕೋದಕ್ಕೆ ಅಂತ ನಾನಿಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ರಂಗೋಲಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಕ್ಷತ್ರದ ಜೊತೆ 6 ದಳಗಳು ಬರುವಂತಹ ರಂಗೋಲಿ ತುಂಬಾ ಸಾಂಪ್ರದಾಯಿಕವಾಗಿದೆ. ಹಾಗೆಯೇ ಹಾಕೋದಕ್ಕೂ ಕೂಡ ಸುಲಭವಾಗಿ ಬೇಗನೆ ಆಗತ್ತೆ. ಈ ರೀತಿಯಾದ ಚಂದದ ರಂಗೋಲಿಗಳು ಪ್ರತಿದಿನವೂ ನಿಮಗೆ ನಮ್ಮ ಇನ್ನೊಂದು ಚಾನಲ್ ಅನುಶ್ರುತಿ ಕ್ರಿಯೇಟಿವ್ ಝೋನ್ನಲ್ಲಿ ಸಿಗುತ್ತೆ. ನೀವು ಯಾರಾದರೂ ಇನ್ನೂ ಆ ಚಾನಲ್ನ ನೋಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.